ಏನಾಯ್ತು ಗುರು, ಟೆನ್ಷನ್ ಅಲ್ಲಿ ಇದೆಯಾ? ಗಾಡಿ ಮಾರ್ಬೇಕಂದ್ರೆ ಸುಮಾರು ಕಡೆ ಹುಡ್ಕಾಡ್ಬಿಡಿ, ತಲೆ ಕೆಟ್ಟೋಗ್ಬಿಟ್ಟೈತಿ, ಏನ್ ಮಾಡೋದಂತ ಇಡೀ ಗೊತ್ತಿಲ್ಲ. ಬೆಂಗಳೂರು ಎಲ್ಲಾ ಡೀಲರ್ ಚೆಕ್ ಮಾಡ್ದ? ಎಲ್ಲಾ ಕಡೆ ಚೆಕ್ ಮಾಡ್ಬಿಟ್ಟೆ, ಅಪ್ಲಿಕೇಶನ್ ಎಲ್ಲ. ಸ್ಪಿನ್ನಿಗೆ ಹೋಗಿದ್ಯಾ? ಸ್ಪಿನ್ನಿ ಅಂದ್ರೆ ಏನು? ಸ್ಪಿನ್ನಿ ಅಂತ ಯಲಹಂಕದಲ್ಲಿ ಯೂಸ್ಡ್ ಕಾರ್ಸ್ ಸೆಲ್ಲಿಂಗು ಮಾಡ್ತಾರೆ, ಬೈಯಿಂಗು ಮಾಡ್ತಾರೆ. ಸೇಲಿಂಗು ಮಾಡ್ತಾರೆ, ಬೈಯಿಂಗು ಮಾಡ್ತಾರೆ. ಹೌದು, ಬೆಸ್ಟ್ ಪ್ರೈಸ್ ಅಲ್ಲಿ ನಿನ್ ಗಾಡಿನ ಸೇಲ್ ಮಾಡ್ಕೊಡ್ಬೇಕಾಗತ್ತೆ. ಸೇಲ್ ಮಾಡ್ಕೊಡೋ ಚಾನ್ಸಸ್ ಅವ್ರು ಕೊಡ್ತಾರೆ ಅಂತ ಹೇಳುದು. ಬೆಸ್ಟ್ ಪ್ರೈಸ್ ಅಪ್ಲಿಕೇಶನ್ ಅಲ್ಲಿ ಎಲ್ಲಾ ಫೋಟೋ ಹಾಕಿದ್ರು ಕೂಡ ನಿಮ್ಮ ಗಾಡಿಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ ಅಂತ ಬೆಸ್ಟ್ ಪ್ರೈಸ್ ಕೊಡ್ತಾರ. ಸುಳ್ಳೇನು ಹೇಳ್ತಾರ? ಸುಳ್ಳು ಯಾಕೆ ಹೇಳ್ತಾರೆ? ಮತ್ತೆ ನಿನ್ ಕಣ್ ಮುಂದೆನೆ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೆ. ಕಣ್ಮುಂದೆ ಇನ್ಸ್ಪೆಕ್ಷನ್ ಮಾಡಿ ಗಾಡಿ ತಗೊಂಡೋಗೋಣ, ತಗೋಣ. ಯಲಹಂಕ ಸ್ಪಿನ್ನಿ ಪಾರ್ಕ್ಗೆ ಹೋಗೋಣ ಬನ್ನಿ. ಇದು ನೋಡಪ್ಪ ಸ್ಪಿನ್ನಿ ಪಾರ್ಕ್ ಯಲಹಂಕ. ಅದು ಓಕೆ, ನಿನ್ ಗಾಡಿ ಸೇಲ್ ಮಾಡಕ್ಕೂ ಬೆಸ್ಟ್ ಪ್ಲೇಸ್, ಗಾಡಿ ಬೈ ಮಾಡಕ್ಕೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹೌದಾ? ಯಲಹಂಕದಲ್ಲಿದೆ. ಯಲಹಂಕದಲ್ಲಿ ಇದ್ದೇನೆ ಹೇಳೋದು. ಹೌದು. ಈಗ ಇನ್ಸ್ಪೆಕ್ಷನ್ ಸಾರಿ ಯಾವ್ದೇ ತರ ಏನೇನು ಇದಿರುತ್ತೆ ಅಂತ ಪ್ರೊಸೀಜರ್ ಯಾವ ತರ ಇರುತ್ತೆ ಎಲ್ಲ ಕೇಳೋಣ. ಬಂದ್ರು ಸರ್. ಹಲೋ, ಹಾಯ್ ಸರ್. ನಮಸ್ಕಾರ ಸರ್. ಪೃಥ್ವಿರಾಜ್ ಅಂತ ಸರ್. ಪ್ರಮೋದ್ ಅಂತ ನನ್ನ ಫ್ರೆಂಡ್ ಪ್ರವೀಣ್. ಹಾಯ್ ಸರ್. ಆಕ್ಚುಲಿ ಅವರು 1 ವೀಕ್ ಇಂದ ವೆಹಿಕಲ್ ಸೇಲ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೆ ಸರ್. ಓಕೆ. ಬೆಂಗಳೂರಲ್ಲಿ ಎಲ್ಲಾ ಡೀಲರು ಚೆಕ್ ಮಾಡಿದ್ರು ಅಂಡ್ ಅವ್ರಿಗೆ ಬೆಸ್ಟ್ ಪ್ರೈಸ್ ಸಿಕ್ಕಿಲ್ಲ, ಅವ್ರಿಗೆ ಬೇಕಾಗಿರೋ ಪ್ರೈಸ್ ಸಿಕ್ಕಿಲ್ಲ. ಅದಾದ ನಂತರ ಅವ್ರ ಇನ್ಸ್ಪೆಕ್ಷನ್ ಆರ್ಸಿದ್ದು ಏನೇನೋ ಡಾಕ್ಯುಮೆಂಟ್ ಇದಿರುತ್ತಲ್ವಾ, ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಸರ್. ಅದಕ್ಕೆ ಟೆನ್ಷನ್ ಅಲ್ಲಿ ಇದ್ರು. ಡೈರೆಕ್ಟ್ ಆಗಿ ಸ್ಪಿನ್ನಿ ಇಸ್ ದ ಓನ್ಲಿ ಒನ್ ಪ್ಲಾಟ್ಫಾರ್ಮ್ ಟು ಸೇಲ್ ಯುವರ್ ಕಾರ್ ಅಂತ ಇದು ಸಚಿನ್ ತೆಂಡೂಲ್ಕರ್ ಅವರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದಾರಲ್ವಾ, ಅದನ್ನ ನೋಡ್ಬಿಟ್ಟು ಇವರು ನೋಡಿದಾರೆ ಅದನ್ನ. ಖಂಡಿತ ಸರ್, ಇದು ನೀವು ಒಳ್ಳೆ ಪ್ಲಾಟ್ಫಾರ್ಮ್ ಚೂಸ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ನಿಮಗೆ ಒಳ್ಳೆ ಪ್ರೈಸಸ್ ಸಿಗುತ್ತೆ ಸ್ಪಿನ್ನಿಯಲ್ಲಿ. ಬನ್ನಿ ಸರ್, ಪ್ರೋಸೆಸ್ 2 ನಿಮಿಷ ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ಸ್ಪಿನ್ನಿ ಆ್ಯಪ್ ಅಲ್ಲೇ ಇರುತ್ತೆ. ಕಂಪ್ಲೀಟ್ ಆಗಿ ಸ್ಪಿನ್ನಿ ನಿಮ್ಗೆ ಪ್ರೋಸೆಸ್ ಹೇಳ್ಕೊಡ್ತೀನಿ, ಯಾವ ತರ ಸೆಲ್ಲಿಂಗ್ ಪ್ರೋಸೆಸ್ ಇದೆ ಅದೆಲ್ಲ. ಸರ್, ಇವಾಗ ಇಲ್ಲಿ ಬಂದೆ ಸೇಲ್ ಮಾಡ್ಬೇಕಾ ವೆಹಿಕಲ್ ನ? ಇಲ್ಲ ಸರ್, ಹಂಗೇನಿಲ್ಲ. ನೀವು ಅಪ್ಲಿಕೇಶನ್ ಅಲ್ಲಿ ಕೂಡ ಸ್ಪಿನ್ನಿಯಲ್ಲಿ ನೀವು ಸೆಲ್ ಮಾಡ್ಬೋದು. ಏನಿಲ್ಲ, ಜಸ್ಟ್ ನಿಮ್ಮ ಡೀಟೇಲ್ಸ್, ವೆಹಿಕಲ್ ಡೀಟೇಲ್ಸ್ ಅದೆಲ್ಲ ಹಾಕಿದ್ರೆ ನಿಮ್ಗೆ ನೆಕ್ಸ್ಟ್ ಒಂದು ಅಪ್ರಾಕ್ಸ್ ಪ್ರೈಸ್ ಬರುತ್ತೆ, ಇಮಿಡಿಯೇಟ್ ಆಗಿ ಪ್ರೈಸ್ ಬರುತ್ತೆ. ಅದು ಆದ್ಮೇಲೆ ನಿಮ್ಗೆ ಕೆಳಗಡೆ ಲೊಕೇಶನ್ ತೋರಿಸುತ್ತೆ. ಆ ಲೊಕೇಶನ್ ನೀವು ಹಾಕ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ರೆ ಇಮಿಡಿಯೇಟ್ ಏನಪ್ಪಾ ಅಂದ್ರೆ ನಿಮ್ಗೆ ಶೆಡ್ಯೂಲ್ ಆಗುತ್ತೆ ಇನ್ಸ್ಪೆಕ್ಷನ್. ಶೆಡ್ಯೂಲ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸರ್, ಇಲ್ಲಿ ಬಂದಿರೋದು ಇಲ್ಲೇ ಇನ್ಸ್ಪೆಕ್ಷನ್ ಮಾಡ್ತಾರೆ ನಮ್ ಕಣ್ ಮುಂದೆನೆ. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಸ್ಪಿನ್ನಿ ಪಾರ್ಕ್ ಯಲಹಂಕದಲ್ಲಿ ಒಂದೇ ಇರೋದು, ಬಿಕಾಸ್ ಎಲೆಕ್ಟ್ರಾನಿಕ್ ಸಿಟಿ ಫಾರ್ ಇದಾಗುತ್ತೆ, ದೂರ ಆಗುತ್ತೆ. ಸೊ ಅಲ್ಲಿರೋರಿಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬಿಟ್ಟು ಅವ್ರ ವೆಹಿಕಲ್ ಫೋಟೋಸ್ ಹಾಕ್ಬಿಟ್ಟು ನಂಬರ್ ಹಾಕ್ಬಿಟ್ಟು ಅವ್ರ ಲೊಕೇಶನ್. ಅಪ್ಲಿಕೇಶನ್ ಫೋಟೋ ಏನು ಹಾಕೋದಿಲ್ಲ, ಜಸ್ಟ್ ಏನಪ್ಪಾ ಅಂದ್ರೆ ವೆಹಿಕಲ್ ಡೀಟೇಲ್ಸ್ ಅವ್ರ ಅಪ್ರಾಕ್ಸ್ ವೆಹಿಕಲ್ ನಂಬರ್ ಹಾಕಿದ್ರೆ ಸಾಕು, ಅವ್ರ ಲೊಕೇಶನ್ ಹಾಕಿದ್ರೆ ಸಾಕು. ನಮ್ಮ ಟೀಮ್ ಆಲ್ ಓವರ್ ಪ್ಯಾನ್ ಇಂಡಿಯಾ ಎಲ್ಲ ಕಡೆ ವ್ಯಾಲ್ಯೂಯೇಷನ್, ಹೋಮ್ ವ್ಯಾಲ್ಯೂಯೇಷನ್ ಇದೆ. ಈವನ್ ಬ್ಯಾಂಗ್ಳೂರಲ್ಲಿ ಇಷ್ಟು ಟ್ರಾಫಿಕ್ ಇರೋದ್ರಿಂದ ಯಾರು ಇಲ್ಲೇ ತಂದು ವೆಹಿಕಲ್ ಸೇಲ್ ಮಾಡಲ್ಲ. ಮನೆಗೆ ಹಸ್ಬೆಂಡ್ ವೈಫ್ ಇಬ್ರು ವರ್ಕಿಂಗ್ ಇರ್ತಾರೆ, ಹಂಗಾಗಿ ಸೊ ನಾವು ಇದು ಒಂದು ತುಂಬಾ ಕನ್ವೀನಿಯೆಂಟ್. ನಿಮಗೆ ನೀವು ಇವತ್ತು ಇನ್ಸ್ಪೆಕ್ಷನ್ ಏನೋ ಬುಕ್ ಮಾಡಿದ್ರೆ ವಿದಿನ್ 2 days ಅಲ್ಲೇ ನಿಮ್ಗೆ ಶೆಡ್ಯೂಲ್ ತೋರಿಸುತ್ತೆ. 2 or 3 days, ಮ್ಯಾಕ್ಸ್ 1 or 2 days ಅಷ್ಟೇ. ನೀವು ಟೈಮಿಂಗ್ ಅದು ಪ್ರಿಫರ್ ಟೈಮಿಂಗ್ ಎಲ್ಲ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಪರ್ಸನ್ ಒಬ್ಬರು ಅಸೈನ್ ಆಗ್ತಾರೆ. ಅವ್ರ ಹೆಸರು ಬರುತ್ತೆ, ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್, ನಿಮ್ಗೆಲ್ಲ ಅಲ್ಲೇ ಡೀಟೇಲ್ಸ್ ಸಿಗುತ್ತೆ. ಅವ್ರು ಅದೇ ಟೈಮಲ್ಲೇ ನೆಕ್ಸ್ಟ್ ನಿಮ್ಗೆ ಕಾಲ್ ಮಾಡ್ತಾರೆ. ನಿಮ್ಮ ಕಣ್ಣು ಎದುರುಗಡೆನೆ, ನಿಮ್ಮ ಮನೆ ಎದುರುಗಡೆನೆ ಅಲ್ಲೇ ವ್ಯಾಲ್ಯೂಯೇಷನ್ ಮಾಡ್ತಾರೆ. ನಾವೇನಾದ್ರೂ ಪೇ ಮಾಡ್ಬೇಕಾ ಸರ್? ಏನಿಲ್ಲ, ಫ್ರೀ ಆಫ್ ಕಾಸ್ಟ್, ಅದಕ್ಕೇನು ಪೇಮೆಂಟ್. ಅದಾದ ನಂತರ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಕಣ್ಣು ಎದುರೇ ಮಾಡ್ತಾರೆ. ಅದಾದ ನಂತರ ನಮ್ಗೆ ಅಮೌಂಟ್ ಪ್ರೈಸ್ ಯಾವಾಗ ಗೊತ್ತಾಗುತ್ತೆ ಸರ್? ಅದು ಇನ್ಸ್ಪೆಕ್ಷನ್ ಆದ್ಮೇಲೆ ಆಕ್ಚುಲಿ ನಮ್ ಟ್ಯಾಟ್ ಇರೋದು 4 to 24 hours. ವಿದಿನ್ 24 hours ಅಲ್ಲಿ ನಿಮಗೆ ಪ್ರೈಸ್ ಸಿಗುತ್ತೆ. ಬೆಸ್ಟ್ ಇನ್ ದ ಮಾರ್ಕೆಟ್. ಎಸ್. ಓಕೆ. ಅಂಡ್ ಇದಾದ ನಂತರ ಡಾಕ್ಯುಮೆಂಟ್ ಪ್ರೊಸೆಸ್ ನೀವೇ ನೋಡ್ಕೊತೀರಾ? ಎಲ್ಲ ಸ್ಪಿನ್ನಿ ಟೇಕ್ ಕೇರ್ ಮಾಡುತ್ತೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬರುತ್ತೆ ಎಲ್ಲ ನಿಮ್ಗೆ ಅದಕ್ಕೊಂದು ಅವರು ಅಸೈನ್ ಆಗಿರ್ತಾರಲ್ಲ ನಿಮಗೆ, ಅವ್ರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಯಾವ ಥರ ಡಾಕ್ಯುಮೆಂಟೇಷನ್ ಇರುತ್ತೆ ಏನು. ನೀವು ಒಂದ್ಸರಿ ಪ್ರೈಸ್ ಎಕ್ಸೆಪ್ಟ್ ಮಾಡಿದ್ರೆ ವಿದಿನ್ 4 hours ಅಲ್ಲಿ ನಿಮಗೆ ಅಮೌಂಟ್ ಬರುತ್ತೆ. ಸಪೋಸ್ ನಮಗೆ ಪ್ರೈಸ್ ಎಕ್ಸೆಪ್ಟ್ ಆಗಿಲ್ಲ ಅಂತಂದ್ರೆ ಏನಾದರೂ ಇನ್ಕ್ರೀಸ್ ಮಾಡ್ತೀರಾ ಪ್ರೈಸ್ ಅಲ್ಲಿ? ಇಲ್ಲ, ನೆಗೋಷಿಯೇಷನ್ ಇರುತ್ತೆ ಸರ್. ನೀವು ಅವ್ರ ಜೊತೆ ನಮ್ದು ಸೆಲ್ಲಿಂಗ್ ಪ್ರೊಸೆಸ್ ಟೀಮ್ ಏನಿರುತ್ತೆ ಅವ್ರ ಜೊತೆ ನೀವು ಮಾತಾಡಿದ್ರೆ ನೆಗೋಷಿಯೇಷನ್ ಇರುತ್ತೆ. ಪ್ರೈಸ್ ಇಷ್ಟಿದೆ, ಫಾರ್ ಎಕ್ಸಾಂಪಲ್ ನನ್ನ ವೆಹಿಕಲ್ ನೀವು 2 ಲಕ್ಷ ಕೊಟೇಶನ್ ಮಾಡಿರ್ತೀರಾ, ಹೌದು, ಇಲ್ಲ ನನಗೆ ಪ್ರೈಸ್ ಕಮ್ಮಿ ಆಯ್ತು, ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ನಾವು ಮಾತಾಡ್ಕೊಳ್ಳೋದು ಸರ್. ಅದು ಡಿಪೆಂಡ್ಸ್ ವೆಹಿಕಲ್ ಕ್ವಾಲಿಟಿ, ನೀವು ಯಾವ ತರ ಮೇಂಟೈನ್ ಮಾಡಿದ್ರ, ನೀವು ಸರ್ವಿಸ್ ಹಿಸ್ಟ್ರಿ ಇದೆಯಾ ಕಂಪ್ಲೀಟ್ ಆಗಿ, ವೆಹಿಕಲ್ ಮೇಲೆ ಎಷ್ಟು ಸ್ಕ್ರಾಚಸ್ ಡೆಂಟ್ಸ್ ಇದೆ, ಅದ್ರ ಮೇಲೆ ಕಂಪ್ಲೀಟ್ ಅದು ಹಾಗೆ ಬೆಸ್ಟ್ ಪ್ರೈಸ್ ನಿಮ್ಗೆ ಸ್ಪಿನ್ನಿ ಕೊಡೋದು. ಇವನ್ ಎಂಟೈರ್ ನೀವು ಬೇರೆ ನಮ್ಮ ಕಾಂಪಿಟೇಟರ್ಸ್ ಎಲ್ಲ ಬೇರೆಯವ್ರು ಕಂಪೇರ್ ಮಾಡಿದ್ರು ಕೂಡ ಸ್ಪಿನ್ನಿ ಇಸ್ ಅ ಬೆಸ್ಟ್ ಪ್ರೈಸ್ ನಿಮಗೆ ಕೊಡೋದು. ದ ಥಿಂಗ್ ಇಸ್ ಅಪ್ಲಿಕೇಶನ್ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಎಲ್ಲ ಅಪ್ಲಿಕೇಶನ್ ಅಲ್ಲೇ ಸಿಗುತ್ತೆ ಅಂತ ಹೌದು. ಅದಾದ ನಂತರ ನಿಮ್ಗೆ ಅಲ್ಲಿ ಬರಕ್ಕಾಗಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಬಂದು ನೀವು ಸೇಲ್ ಮಾಡ್ಕೋಬಹುದು ಅಂತ. ಖಂಡಿತ ಸರ್, ಖಂಡಿತ ಸರ್. ಪ್ರೊಸೀಜರ್ ನೀವು ಅಪ್ಲಿಕೇಶನ್ ಪ್ರೊಸೀಜರ್ ಹೇಳಿದ್ರಿ ಸರ್, ಇಲ್ಲಿ ಬಂದ್ಬಿಟ್ಟು ಪ್ರೊಸೀಜರ್ ಯಾವ ತರ ಇರುತ್ತೆ ಸರ್? ಸೇಮ್ ಪ್ರೊಸೀಜರ್ ಅಥವಾ ಬೇರೆ ತರ ಆಗುತ್ತಾ? ಬಿಕಾಸ್ ಅಲ್ಲಿ ನೀವು 24 hour to 48 hours ಬೇಕು ಪ್ರೈಸ್ ಸಿಗಕ್ಕೆ. ಇಲ್ಲಿ ಯಾವ ತರ? ಸೇಮ್ ಸರ್, ಅದೇ ತರ ಪ್ರೈಸ್ ಸಿಗಕ್ಕೆ 24 hours ಅಂತೂ ಬೇಕೇ ಬೇಕು. ಯಾಕಂದ್ರೆ ನೀವು ಸರ್ವಿಸ್ ಹಿಸ್ಟ್ರಿ ನಾವು ಎಲ್ಲ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತೀವಿ. ಇವಾಗ ಡೀಟೇಲ್ಸ್ ಎಲ್ಲ ಫೆಚ್ ಆಗಬೇಕಲ್ಲ ಸರ್. ಅದು ವೆಹಿಕಲ್ ಲೋನಲ್ಲಿ ಇದೆಯಾ ಅಥವಾ ಏನಾದರೂ ಪ್ರೀವಿಯಸ್ ಕೇಸಸ್ ಇದೆಯಾ, ಅದ್ರ ಮೇಲೆ ಟ್ರಾಫಿಕ್ ಚಾನಲ್ಸ್ ಇದೆಯಾ,
ಇದೆಲ್ಲ ಕಂಪ್ಲೀಟ್ ಆಗಿ ನಮ್ಮ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ ಆ ವೆಹಿಕಲ್ ಮೇಲೆ. ಒಂದ್ಸರಿ ಇನ್ಸ್ಪೆಕ್ಷನ್ ಆದ್ಮೇಲೆ ಅದು ಆದ್ಮೇಲೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಬರುತ್ತೆ ನಿಮಗೆ. ಮತ್ತೊಂದು ಸರ್, ಇವಾಗ ಬೆಂಗಳೂರು ಲೊಕೇಶನ್ ಆಗೋದಾದ್ರೆ ಕರ್ನಾಟಕದಿಂದ ಬೆಂಗಳೂರು ಲೊಕೇಶನ್ ಅಷ್ಟೇ ತಗೊಳ್ತೀರಾ ಅಥವಾ ಎಂಟೈರ್ ಬೆಳಗಾಮು ಈ ತರ? ಎಂಟೈರ್ ಬರೀ ಬ್ಯಾಂಗ್ಳೂರ್ ಅಂತಾನೆ ಅಲ್ಲ, ಪ್ಯಾನ್ ಇಂಡಿಯಾ, ಕರ್ನಾಟಕ ಎಂಟರ್ ಎಲ್ಲಾ ಕಡೆ ವೆಹಿಕಲ್ಸ್ ಊರಲ್ಲಾದ್ರೂ ಕೂಡ ಯಾವುದೇ ಊರಲ್ಲಾಗ್ಲಿ ಅಲ್ಲೇ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಅವ್ರೇನು ಇನ್ಸ್ಪೆಕ್ಷನ್? ಹೌದು. ಇನ್ ಕೇಸ್ ಏನಾದ್ರೂ ಆ ಊರಲ್ಲಿ ಇರ್ಲಿಲ್ಲ, ಇನ್ಸ್ಪೆಕ್ಷನ್ ನಮ್ದು ಅವೈಲೇಬಿಲಿಟಿ ಇರ್ಲಿಲ್ಲ ಅಂದ್ರೆ ನಾವು ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡ್ತೀವಿ ನಿಯರೆಸ್ಟ್ ಒಂದು ಲೊಕೇಶನ್ಗೆ ತಗೊಂಡ್ ಬನ್ನಿ ವೆಹಿಕಲ್. ಈ ಎಕ್ಸಾಂಪಲ್ ಗುಲ್ಬರ್ಗ, ಬಿಜಾಪುರ ಆ ಕಡೆ ಎಲ್ಲ ಇನ್ ಕೇಸ್ ವ್ಯಾಲ್ಯೂಯೇಷನ್ ಆಯಿತು, ನಮ್ಮ ಟೀಮ್ ಆ ಕಡೆ ಇದ್ರೆ 100% ನಾವು ಮಾಡ್ತೀವಿ. ಆಲ್ಮೋಸ್ಟ್ ಇವಾಗೆಲ್ಲ ನಡೀತಾ ಇದೆ, ಕವರ್ ಮಾಡಿದೀವಿ ನಾವು. ಇನ್ ಕೇಸ್ ಅಲ್ಲಿ ನಿಯರೆಸ್ಟ್ ನಮ್ದು ಹುಬ್ಳಿ ಪಾಯಿಂಟ್ ಇದೆ, ಹುಬ್ಳಿಗೆ ತಗೊಂಡ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಕೆಲವೊಬ್ಬರು ಕಸ್ಟಮರ್ ಏನಪ್ಪಾ ಅಂದ್ರೆ ವೆಹಿಕಲ್ ಆಲ್ರೆಡಿ ನಮ್ಮ ಹತ್ರ ಬುಕ್ ಮಾಡಿರ್ತಾರೆ, ಸರ್ ನಾನು ಆ ಗಾಡಿ ಕೊಟ್ಬಿಟ್ಟು ಆಮೇಲೆ ಇದು ಗಾಡಿ ತಗೊಂತೀನಿ ಅಂತ ಹೇಳ್ತಾರೆ. ಆ ತರ ಕಸ್ಟಮರ್ಸ್ಗೆಲ್ಲ ಅವ್ರೇನಪ್ಪ ಅಂದ್ರೆ ವೆಹಿಕಲ್ ಫಸ್ಟ್ ಇನ್ಸ್ಪೆಕ್ಷನ್ ಎಲ್ಲ ಅಲ್ಲೇ ಶೆಡ್ಯೂಲ್ ಆಗಿರುತ್ತೆ. ಇನ್ಸ್ಪೆಕ್ಷನ್ ನಮ್ಮವರೇ ಅಲ್ಲಿ ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಆದ್ಮೇಲೆ ಅದು ವೆಹಿಕಲ್ ಪ್ರೈಸ್ ಅವ್ರು ಓಕೆ ಅಂದ್ಮೇಲೆ ಇಲ್ಲಿ ಆಲ್ರೆಡಿ ಬುಕ್ ಮಾಡಿರ್ತಾರೆ, ಆ ಗಾಡಿ ತಂದು ಇಲ್ಲಿ ಹ್ಯಾಂಡ್ ಓವರ್ ಮಾಡಿ ಈ ಗಾಡಿ ತಗೊಂಡು ಹೋಗ್ತಾರೆ. ಅಂಡ್ ಪ್ರೊಸೀಜರ್ ಯಾವ ತರ ಆಗುತ್ತೆ ಸರ್? ನೀವು ಇನ್ಸ್ಪೆಕ್ಷನ್ ಯಾವ ತರ ಮಾಡ್ತೀರಾ ನಮ್ಗೆ ತೋರಿಸ್ತೀರಾ ಸರ್? ಖಂಡಿತ ಸರ್, ನಮ್ದು ಟೀಮ್ ಇದೆ, ಇನ್ಸ್ಪೆಕ್ಷನ್ ಟೀಮು. ನಿಮ್ಗೆ ಅಲ್ಲಿ ಹೋಗಿ ನಾನು ತೋರಿಸ್ತೀನಿ ಕಂಪ್ಲೀಟ್ ಆಗಿ. ಸರ್ ಆಲ್ಮೋಸ್ಟ್ ಇವರು ನಮ್ಮ ಫ್ರೆಂಡ್ ಸರ್, ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟರು. ವೆಹಿಕಲ್ ಸೇಲ್ ಮಾಡ್ಬೇಕಂತ ಬೆಸ್ಟ್ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಸ್ಪಿನ್ನಿ ಕೊಡೋದಂತ ಗೊತ್ತಾಯ್ತು ಸರ್. ಸಪ್ಲೈ ಡಿಪಾರ್ಟ್ಮೆಂಟ್ ಅಥವಾ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಬೇರೆ ಇದೆ ಅಂತ ಹೇಳಿದ್ರು ಸರ್. ಅಂಡ್ ನಿಮ್ಮ ಇಂಟ್ರೊಡಕ್ಷನ್ ಹೇಳ್ಬಿಡಿ ಸರ್, ಇದನ್ನ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಅಶ್ವಥ್ ಅಂತ ಹೇಳಿ, ನಾವು ವೆಹಿಕಲ್ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಓಕೆ. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾವು ಪೈಂಟಿಂಗ್ ಚೆಕ್ ಮಾಡ್ತೀವಿ. ಓಕೆ. ಎಷ್ಟು ಅದಕ್ಕೆ ಹೇಳೋಕ್ಕಿಂತ ಮುಂಚೆ ಸರ್ ಎಷ್ಟು ಚೆಕ್ ಪಾಯಿಂಟ್ಸ್ ಇದೆ ಸರ್? ಟೋಟಲ್ 200 ಪಾಯಿಂಟ್ಸ್ ಇದೆ ಸರ್. 200 ಪಾಯಿಂಟ್ಸ್ ಚೆಕ್ ಮಾಡ್ತೀರಾ? ಹೌದು. ಫಸ್ಟ್ ಬ್ರೀಫ್ ಎಕ್ಸ್ಪ್ಲೇನ್ ಮಾಡಿ ಸರ್, ಯಾವ ತರ ಪ್ರೊಸೀಜರ್ ಅಂತ. ಪೈಂಟಿಂಗ್ ಕ್ವಾಲಿಟಿ ಚೆಕ್ ಮಾಡ್ತೀವಿ ಸರ್. Okay. ಇದ್ರಲ್ಲಿ ನಮ್ಮ ಹತ್ರ ಗೇಜ್ ಇರುತ್ತೆ, ಪೈಂಟ್ ರೀಡಿಂಗ್ ಇದ್ರಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಗೊತ್ತಾಗುತ್ತೆ? ಹೌದು ಸರ್. ವೆಹಿಕಲ್ ಇದ್ರಲ್ಲಿ ಪಾರ್ಟ್ ರಿಪ್ಲೇಸ್ ಆದ್ರೂ ನಮ್ಗೆ ಗೊತ್ತಾಗುತ್ತೆ, ಪಾರ್ಟ್ ರಿಪ್ಲೇಸ್ಮೆಂಟ್ ಆದ್ರೂ ಗೊತ್ತಾಗುತ್ತೆ ಇದರಲ್ಲಿ. ಓಕೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಂದ್ಬಿಟ್ಟು ಟೈರ್ ಚೆಕ್ ಮಾಡ್ತೀವಿ. ಅದಕ್ಕೆ ಟೈರ್ ಗೇಜ್ ಇರುತ್ತೆ. ಹೌದು, ಡೆಪ್ತ್ ಗೇಜ್ ಇರುತ್ತೆ ನಮ್ಮ ಹತ್ರ. ಸೊ ಇದರಲ್ಲಿ ಗೇಜ್ ಚೆಕ್ ಮಾಡ್ತೀವಿ, ಎಷ್ಟು ಥ್ರೆಡ್ ಇದೆ ಅಂತೇಳಿ, ಇನ್ನು ಎಷ್ಟು ಯೂಸ್ ಮಾಡ್ಬೋದು ಅಂತ ಹೇಳಿ. ಓಕೆ. ಸೊ ಹಾಗೆ ಈ ತರ. ಹೌದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಕ್ಚರ್ ಚೆಕ್ ಮಾಡ್ತೀವಿ. ಓಕೆ. ಇದರಲ್ಲಿ ನಿಮಗೆ ಮೇಜರ್ ಆಕ್ಸಿಡೆಂಟ್ ಆಗಿದ್ರೆ ಇದರಲ್ಲಿ ಪಿಲ್ಲರ್ಸ್ ಅಲ್ಲಿ ಗೊತ್ತಾಗುತ್ತೆ, ಇದು ಎ ಪಿಲ್ಲರ್, ಇದು ಬಿ ಪಿಲ್ಲರ್. ಸೊ ಇಲ್ಲಿ ಚೆಕ್ ಮಾಡ್ತೀವಿ. ಓಕೆ. ಈ ಜಾಯಿಂಟ್ ಅಲ್ಲಿ. ಸೊ ಇದನ್ನ ನೀವು ಫೋಟೋ ಅಪ್ಲೋಡ್ ಮಾಡ್ತೀವಿ ನಾವು. ಹೌದು. ಇದ್ರ ಮೇಲೆಗೆ ನಾವು ವೆಹಿಕಲ್ ಸೆಲೆಕ್ಟ್ ಮಾಡ್ತೀವಿ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿ. ಸೊ ಹಾಗೆ ಬ್ಯಾಕ್ ಇದ್ರಲ್ಲಿ ಇದು ಬಿ ಪಿಲ್ಲರ್ ಚೆಕ್ ಮಾಡ್ತೀವಿ, ಸೇಮ್ ಪ್ರೊಸೀಜರ್. ಇದು ನಮ್ಗೆ ರಬ್ಬರ್ ರಿಮೂವ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ. ಹೌದು, ಪಂಚಸ್ ಇಂದ ಫೈಂಡ್ ಔಟ್ ಮಾಡ್ತೀವಿ. ಕಸ್ಟಮರ್ ಮುಂದೆನೆ ನೀವೆಲ್ಲ ಚೆಕ್ ಮಾಡ್ತೀರಾ ಇನ್ಸ್ಪೆಕ್ಷನ್? ಹೌದು. ಸೊ ಕಂಪ್ಲೀಟ್ ಆಗಿ 4 ಟೈರ್ ಚೆಕ್ ಮಾಡ್ತೀರಾ, 1 ಟೈರ್ ಮಾತ್ರ ಚೆಕ್? 4 ಟೈರ್ ಚೆಕ್ ಮಾಡ್ತೀವಿ. 4 ಟೈರ್ ಚೆಕ್ ಹೌದು. ಓಕೆ. ಇಂಜಿನ್ ಅಲ್ಲಿ ಏನ್ ಚೆಕ್ ಮಾಡ್ತೀರಾ ಸರ್? ಇಂಜಿನ್ ಅಲ್ಲಿ ಬಂದ್ಬಿಟ್ಟು ಇಂಜಿನ್ ಏನಾದ್ರು ರಿಪೇರ್ ಆಗಿದ್ರೆ, ಇಲ್ಲಾದ್ರೆ ಗೇರ್ ಬಾಕ್ಸ್ ಏನಾದ್ರು ವರ್ಕ್ ಆಗಿದ್ರೆ ಓಕೆ, ಅದು ಚೆಕ್ ಮಾಡ್ತೀವಿ ನಾವು. ಒನ್ ಪ್ಲೇಸ್ ಏನಾರ ಒಂದು ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಆಗಿದ್ರು ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಮೇಯ್ನ್ ಆಗಿ ಬಂದ್ಬಿಟ್ಟು ಬ್ಯಾಕ್ ಕಂಪ್ರೆಷನ್ ಚೆಕ್ ಮಾಡ್ತೀವಿ. ಓಕೆ. ಸೊ ಇದರಲ್ಲಿ ಬ್ಯಾಕ್ ಕಂಪ್ರೆಷನ್ ಚೆಕ್ ಮಾಡ್ತೀವಿ. ಇದು ಕಂಡೀಷನ್ ಓಕೆ ಇದ್ರೆ ಓಕೆ. ಹಾಗೆ ಓಕೆ. ಟೋಟಲ್ 200 ಪಾಯಿಂಟ್ಸ್ ಚೆಕ್ ಮಾಡ್ತೀವಿ ನಾವು. ಎಸಿ ಇಂದ ಹಿಡ್ಕೊಂಡು ಎಸಿ ಕೂಲಿಂಗ್ ಚೆಕ್ ಮಾಡ್ತೀವಿ. ಗೇಜ್ ಇದೆ, ಅದಕ್ಕೂ ನಮ್ಮ ಹತ್ರ ಗೇಜ್ ಇದೆ. ಸೊ ಅದರಲ್ಲಿ ಚೆಕ್ ಮಾಡ್ತೀವಿ ನಾವು. ಚೆಕ್ ಮಾಡ್ತೀವಿ. ಎಸಿ ಇಂದ ಹಿಡ್ಕೊಂಡು ರೀಪೇಂಟೆಡ್ ಹಿಡ್ಕೊಂಡು ಇಂಜಿನ್ ಇಂದ ಹಿಡ್ಕೊಂಡು ಇಂಜಿನ್, ಗೇರ್ ಬಾಕ್ಸ್, ಎ ಟು ಝೆಡ್ ಎಲ್ಲ ಚೆಕ್ ಮಾಡ್ತೀವಿ. ಅಂಡರ್ ಚಾಸಿ ಎಲ್ಲ ವೆಹಿಕಲ್ ಚೆಕ್ ಮಾಡ್ತೀವಿ ನಾವು. ಓಕೆ. ಇದಾದ ನಂತರ ಸರ್ ಎಲ್ಲ ಫೋಟೋಸ್ ಎಲ್ಲ ಹಾಕ್ತೀರಾ, ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡ್ತೀರಲ್ಲ? ಹೌದು. ಅದಾದ ನಂತರ ಯಾವ ತರ ಪ್ರೊಸೀಜರ್ ಇರುತ್ತೆ? ಸೊ 24 ಅವರ್ಸ್ ಅಲ್ಲಿ ಕಸ್ಟಮರ್ಸ್ ಗೆ ನಮ್ಮ ಕಡೆಯಿಂದ ಕಾಲ್ ಹೋಗುತ್ತೆ ಪ್ರೈಸ್ ಗೆ. ಸೊ ಅಲ್ಲಿ ನೆಗೋಷಿಯಬಲ್ ಮಾಡ್ಬೋದು. ಹೌದು, ಮಾಡ್ಬೋದು. ಓಕೆ. ನೀವು ಪ್ರೈಸ್ ನೀವು ಹಾಕ್ತೀರಾ ಅಥವಾ ಬ್ಯಾಕ್ ಎಂಡ್ ಡಿಪಾರ್ಟ್ಮೆಂಟ್ ಹಾಕ್ತಾರೆ? ಬ್ಯಾಕ್ ಎಂಡ್ ಟೀಮ್ ಆಗುತ್ತೆ. ಬ್ಯಾಕ್ ಎಂಡ್ ಟೀಮ್. ಹೌದು. ನಾವು ಜಸ್ಟ್ ಇನ್ಸ್ಪೆಕ್ಷನ್ ಕ್ವಾಲಿಟಿ ಕೊಡ್ತೀವಿ, ವೆಹಿಕಲ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿ ನಾವು ಅವ್ರಿಗೆ ಇನ್ಫಾರ್ಮೇಶನ್ ಮಾಡ್ತೀವಿ. ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ ಪ್ರೈಸ್. ಸರ್ ಇವಾಗ ಏನು ರಿಪೋರ್ಟ್ ಬರುತ್ತೆ ಕಂಪ್ಲೀಟ್ ಆಗಿ? ರಿಪೋರ್ಟ್ ಬರಲ್ಲ ಸರ್, ಜಸ್ಟ್ ಪ್ರೈಸ್ ಬರುತ್ತೆ. ಪ್ರೈಸಿಂಗ್. ಹೌದು. ಓಕೆ. ಓಕೆ. ಎಲ್ಲ ಇನ್ಫಾರ್ಮೇಶನ್ ಕೊಟ್ರಿ ಸರ್. ನನ್ನ ಫ್ರೆಂಡ್ ವೆಹಿಕಲ್ ಸೇಲ್ ಮಾಡ್ತಿದ್ದಾನೆ, ಎಲ್ಲ ಡೀಟೇಲು ಚೆಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಸರ್. ಬೆಸ್ಟ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದ್ರಲ್ಲ, ಚೆಕ್ ಮಾಡಿ ಸರ್ ನಿಮ್ಮ ಪ್ರೊಸೀಜರ್. ಥ್ಯಾಂಕ್ ಯು. ಬ್ರೋ ಮೆಸೇಜ್ ಬಂತು ಬ್ರೋ. ಬಂತಾ? ಹಾ, ಸ್ಪಿನ್ನಿಂದ ಬಂತು. ಏನು ಆಫರ್ ಮಾಡಿದ್ದಾರೆ? ಏನು 3 ಲಕ್ಷ ಕೊಟ್ಟು ಮಾಡೋರೆ? 3.5 ಲಕ್ಷನಾ? ಹಾ. ಓಕೆನಾ? ನನಗೆ ಪ್ರೈಸು ಜಾಸ್ತಿನೇ ಬಂತಲ್ಲ. ಲಾಸ್ಟ್ ಅಲ್ಲಿ ಡೀಲರ್ ಎಲ್ಲ ಎಷ್ಟು ಕೇಳಿದ್ರು? ಏನು 1.5 2.25 ಲಕ್ಷಕ್ಕೆ ಯಾರು ಮೇಲೆ ಹೋಗೇ ಇಲ್ಲ. 2.25 ಲಕ್ಷ. 3.5 ಲಕ್ಷ ಬಂದಿದೆ. 3.5 ಲಕ್ಷ ಬಂದಿದೆ. ಸೊ ಇವಾಗ ಡಾಕ್ಯುಮೆಂಟ್ ಯಾವ ತರ ಇದೆ ಎಲ್ಲ ಕೇಳೋಣ.
ಬನ್ನಿ ನೋಡೋಣ. ಆ ಕಡೆ ಒಂದು ಸಿಟ್ಟಿಂಗ್ ಏರಿಯಾ ಇದೆ, ಅಲ್ಲಿ ಕೇಳೋಣ ಯಾರಾದ್ರೂ ಇರ್ತಾರಂತ. ಸಿಟ್ಟಿಂಗ್ ಏರಿಯಾಗೆ ಹೋಗ್ಬಿಡೋಣ. ಸರ್ ಹಾಯ್ ಸರ್, ಮೆಸೇಜ್ ಬಂತು ಸರ್ ಇವ್ರಿಗೆ. ಮೆಸೇಜ್ ಬಂತು. ಇವ್ರಿಗೆ ಪೇಮೆಂಟ್ ಅಂದ್ರೆ ಪ್ರೈಸು ಓಕೆ ಆಗಿದೆ ಅಂತೆ. ಸೊ ನಮಗೆ ಡಾಕ್ಯುಮೆಂಟು ಯಾವ ಥರ ಇದೆ ಅಂತ ಹೇಳ್ಬಿಡಿ ಸರ್. ಹೆಂಗೆ ಡಾಕ್ಯುಮೆಂಟ್ ಏನು ಮಾಡಬೇಕು, ಯಾವ ಥರ ಅಂತ? ಸರ್ ಈಗ ನಮಗೆ ಅದ್ರ ವೆಹಿಕಲ್ದು ಒರಿಜಿನಲ್ RC ಕಾರ್ಡು ವಿತ್ 2 ಕೀಸ್. ಪ್ರೀವಿಯಸ್ ಇನ್ ಕೇಸ್ ಏನಾದರೂ ಆ ವೆಹಿಕಲ್ ಮೇಲೆ ಲೋನ್ ಇತ್ತು ಅಂದ್ರೆ ಅದು NOC ನಾವು ಫೆಚ್ ಮಾಡ್ಕೊಂತೀವಿ, ನಮ್ಮ ಹತ್ರ ಸಿಗುತ್ತೆ ಅದು ಡೀಟೇಲ್ಸ್. ನಮಗೂ ಒಂದು ಕಾಪಿ ಬೇಕು ಸರ್ ಅದು NOC ನಿಮ್ಮ ಕಡೆಯಿಂದ, ಪ್ಲಸ್ ನಾವು ಬ್ಯಾಂಕಿಂದ ತಗೊಂತೀವಿ. ನೀವು ಪ್ರೈಸ್ ಎಕ್ಸೆಪ್ಟ್ ಆ್ಯಪ್ ಅಲ್ಲಿ ನೀವು ಪ್ರೈಸ್ ಎಕ್ಸೆಪ್ಟ್ ಮಾಡ್ಬೇಕು. ಇವಾಗ ಪ್ರೈಸ್ ಬಂದಿರುತ್ತೆ, ಅದು ನೀವು ಪ್ರೈಸ್ ಅಲ್ಲಿ ಎಕ್ಸೆಪ್ಟ್ ಮಾಡಿದ್ರೆ ನಿಮ್ಗೊಂದು ಕಾಲ್ ಬರುತ್ತೆ ನಮ್ಮ ಟೀಮ್ ಇಂದ. ಅವರು ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಕೇಳ್ತಾರೆ ನಿಮ್ಗೆ. ಆ ಬೇಸಿಕ್ ಡೀಟೇಲ್ಸ್ ವಿದಿನ್ ನಿಮ್ಗೆ 1 hour ಅಲ್ಲಿ ನಿಮ್ಗೆ ಅಮೌಂಟ್ ಬಂದ್ಬಿಡುತ್ತೆ. 1 hour ಅಲ್ಲಿ ಬಂದ್ಬಿಡುತ್ತೆ. 1 hour ಅಲ್ಲಿ ಬಂದ್ಬಿಡುತ್ತೆ. ಹೌದು. ನಿಮ್ ಡಾಕ್ಯುಮೆಂಟೇಶನ್ ಆಧಾರ್ ಪ್ಯಾನ್ ಯಾವುದೇ ರೀತಿಯ ಡಾಕ್ಯುಮೆಂಟೇಶನ್ ಮಿಸ್ ಮ್ಯಾಚ್ ಇರ್ಲಿಲ್ಲ, ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ವಿದಿನ್ 1 hour ಅಲ್ಲಿ ಬರುತ್ತೆ. ಓಕೆ, ಇವಾಗ ನಾನು ಜಸ್ಟ್ ಅಕ್ಸೆಪ್ಟ್ ಕೊಟ್ಟಿದ್ದ ನನ್ನ ಫಂಡ್ ಬಂದ್ಬಿಡುತ್ತೆ. ಹೌದು, ನಿಮ್ದು ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಮತ್ತೊಂದು ಸರ್, ಇವಾಗ ಎಕ್ಸೆಪ್ಟ್ ಕೊಡ್ತಾರೆ, ಸೊ ಫಂಡ್ ಅಮೌಂಟ್ಗೆ ಇದಕ್ಕೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತಾ? ಹೌದು, ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅಕೌಂಟ್ ನಂಬರ್ ಕೊಡಬೇಕಾ? ಹೌದು, ಅಕೌಂಟ್ ನಂಬರ್ ಅದೇ ಬೇಸಿಕ್ ಡೀಟೇಲ್ಸ್ ಅಂದ್ರೆ ನಿಮ್ ಪ್ಯಾನ್, ಆಧಾರ್, ಪಾಸ್ಬುಕ್ ಫೋಟೋ ಅಥವಾ ಇಲ್ಲಾಂದ್ರೆ ಕ್ಯಾನ್ಸಲ್ ಚೆಕ್, ಇದೆಲ್ಲ ಡೀಟೇಲ್ಸ್ ಬೇಕು ನಮಗೆ. ಓಕೆ, ಅದು ನೀವು ಆಪ್ ಅಲ್ಲೇ ಅಪ್ಲೋಡ್ ಮಾಡೋದಿರುತ್ತೆ. ಟೀಮ್ ನಿಮ್ಗೆ ಕಾಲ್ ಮಾಡ್ತಾರೆ. ನೀವು ಪ್ರೈಸ್ ಎಕ್ಸೆಪ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಕಾಲ್ ಬರುತ್ತೆ. ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ, ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಅದು ಡೀಟೇಲ್ಸ್ ಎಲ್ಲ ನೀವು ಸೆಂಡ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನಿಮ್ಗೆ ಒಂದು ಟೈಮ್ ಹೇಳ್ತಾರೆ, ಆ ವಿದಿನ್ 30 hours ಅಲ್ಲಿ ನಿಮ್ಗೆ ಅಮೌಂಟ್. ಈ ಅಮೌಂಟ್ ಅಲ್ಲಿ ಏನಾದ್ರು ಹೋಲ್ಡ್ ಮಾಡ್ಕೋತೀರಾ? ಹೌದು ಸರ್, 5000 ಅಮೌಂಟ್ ಹೋಲ್ಡ್ ಇರುತ್ತೆ RC-ಗೋಸ್ಕರ. ಏನಕ್ಕಂದ್ರೆ ಅದಕ್ಕೆ ಒಂದು ರೀಸನ್ ಇದೆ. ಇವಾಗ ಎಕ್ಸಾಂಪಲ್ 5000 ನಾವು ಏನಕ್ಕೆ ಹೋಲ್ಡ್ ಮಾಡ್ತೀವಿ ಅಂದ್ರೆ, ಇವಾಗ ನೀವು ಕಾರ್ ನಮ್ಗೆ ಕೊಟ್ಟಿದ್ದೀರಾ, ನಾವು ಬೇರೆ ಕಸ್ಟಮರಿಗೆ ಸೆಲ್ ಮಾಡ್ತೀವಿ. ವೆಹಿಕಲ್ ಸೆಲ್ ಮಾಡಿದ ತಕ್ಷಣ ಅಲ್ಲಿ RTOದಲ್ಲಿ ಏನಾದ್ರು ಸೈನ್ ಮಿಸ್ ಮ್ಯಾಚ್ ಇತ್ತು ಅಂದ್ರೆ ನಿಮಗ್ ಕಾಲ್ ಮಾಡ್ತೀವಿ. ಆ ಟೈಮಲ್ಲಿ ನೀವು ಬಂದು ಸಿಗ್ನೇಚರ್ ಮಾಡಿ. ಅದು ಒಂದೇ ರೀಸನ್ಗೋಸ್ಕರ ನಿಮ್ಗೆ ಅದು 5000 ಹೋಲ್ಡ್ ಮಾಡೋದು. ಒಂದ್ ಇನ್ ಕೇಸ್ ಯಾವ್ದೇ ರೀತಿಯ ಮಿಸ್ ಮ್ಯಾಚ್ ಇರಲಿಲ್ಲ ಸಿಗ್ನೇಚರ್ ಅಂದ್ರೆ, ಓಕೆ, ಅದು 5000 ನಾವು ಏನ್ ಬೇರೆ ಕಸ್ಟಮರ್ ಸೆಲ್ ಮಾಡಿರ್ತೀವಿ, ಇಮಿಡಿಯೇಟ್ ನಿಮ್ಗೆ ಅದು ರಿಫಂಡ್ ಆಗುತ್ತೆ. ಬೇರೆ ಕಸ್ಟಮರ್ ಅವ್ರ ಹೆಸರು RC ಟ್ರಾನ್ಸ್ಫರ್ ಆಗಿದ ತಕ್ಷಣ ಇಮಿಡಿಯೇಟ್ ನಿಮ್ಗೆ ಆಪ್ ಅಲ್ಲೇ ತೋರಿಸುತ್ತೆ. ಅದು ಕೂಡ ವೆಹಿಕಲ್ ಸೆಲ್ ಆಗಿದೆ, ಇನ್ನು ಎಷ್ಟು ದಿವಸದಲ್ಲಿ ಅಮೌಂಟ್ ಬರುತ್ತೆ, ಕಂಪ್ಲೀಟ್ ಆಗಿ ನಿಮ್ಗೆ ಆಪ್ ಅಲ್ಲೇ ಡೀಟೇಲ್. ನಿಮ್ ಓಲ್ಡ್ ವೆಹಿಕಲ್ ಈಗ ನೀವು ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ ಅದು ವೆಹಿಕಲ್ ನಿಮ್ ಪ್ರೋಸೆಸ್ ಎಲ್ಲಿವರೆಗೂ ಹೋಗಿದೆ, ಬೇರೆ ಕಸ್ಟಮರ್ ಸೆಲ್ ಆಗಿದೆ ಅಂದ್ರೆ ಎಷ್ಟು ದಿವಸದಲ್ಲಿ ಅವ್ರ ಹೆಸರು ಮೇಲೆ ಟ್ರಾನ್ಸ್ಫರ್ ಆಗಿ ನಿಮ್ಗೆ ಇದು 5000 ರಿಫಂಡ್ ಬರುತ್ತೆ. ಅದು ಕೂಡ ಆಪ್ ಅಲ್ಲೇ ನೀವು ಟ್ರ್ಯಾಕ್ ಮಾಡಬಹುದು. ಎಲ್ಲ ಆಪ್ ಅಲ್ಲೇ ಟ್ರ್ಯಾಕ್ ಮಾಡಬಹುದು. ಸ್ಪಿನಿ ಆಪ್ ಅಲ್ಲೇ ಟ್ರ್ಯಾಕ್ ಮಾಡಬಹುದು. ಇವಾಗ ನಾವು RTO ಹೋಗ್ಬಿಟ್ಟು ಡಾಕ್ಯುಮೆಂಟ್ ಕೊಟ್ಟು ಡಾಕ್ಯುಮೆಂಟ್ ಅವರು ಅದು ಏನಿಲ್ಲ, ಅದು ಏನು ಇಲ್ಲ. ನೀವು ಏನು RTO ಹೋಗಂಗಿಲ್ಲ, ಎಲ್ಲ ನಮ್ಮ ಸ್ಪಿನಿ ಅವರೇ ಎಲ್ಲ ಟೈಪ್ ಅವರೇ ಮಾಡ್ಕೊಂಡು. ಸೊ ಇವಾಗ ನಾನು ಇವಾಗ ಪ್ರೊಸೀಜರ್ ಸ್ಟಾರ್ಟ್ ಆಗಬೇಕಾದ್ರೆ ಜಸ್ಟ್ ಅಕ್ಸೆಪ್ಟ್ ಕೊಟ್ಬಿಟ್ಟು ನಂದು ಬೇಸಿಕ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ, ಬೇಸಿಕ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಸಾಕು ಸರ್. ಓಕೆ, ನಿಮ್ಗೆ ವಿದಿನ್ 1 hour ಅಲ್ಲಿ ನಿಮ್ಗೆ ವಿದಿನ್ 1 hour ಫಂಡಿಂಗ್ ಕೂಡ ಅಮೌಂಟ್ ಬಂದ್ಬಿಡುತ್ತೆ. ಓಕೆ, ಸೊ ಇವಾಗ ನಮ್ಮ ಗಾಡಿ ಯಾವ ಥರ ಪಿಕ್ ಮಾಡ್ತೀರಾ ಸರ್? ನೀವು ಇವಾಗ ವೆಹಿಕಲ್ ನೀವು ಡಾಕ್ಯುಮೆಂಟೇಶನ್ ಅಂದ್ರೆ 2 ಕೀಸ್ ಪ್ಲಸ್ RC ಕಾರ್ಡ್ ನೀವು ಇಲ್ಲೇ ತಗೊಂಡ್ ಬಂದಿದ್ರೆ ನೀವು ಇಲ್ಲೇ ವೆಹಿಕಲ್ ಡ್ರಾಪ್ ಮಾಡಿ ಹೋಗ್ಬೋದು. ಓಕೆ, ಸೊ ಇನ್ ಕೇಸ್ ನಾನು ಇಲ್ಲ ಇವಾಗ ನನ್ನ ಹತ್ರ ಡಾಕ್ಯುಮೆಂಟ್ಸ್ ತಂದಿಲ್ಲ, ಕೀನು ತಂದಿಲ್ಲ, ಸೊ ಮನೆ ಹತ್ರ ಬಂದು ಪಿಕಪ್ ಮಾಡ್ತೀರಾ? ಇದೆ ಸರ್, ಅದು ಮನೆ ಹತ್ರನೂ ಬಂದು ಪಿಕಪ್ ಮಾಡಿ. ಓಕೆ, ಬಾ ಹೊಡೋಣ. ಎಲ್ಲ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇನ್ಫಾರ್ಮೇಶನ್. ಓಕೆ, ನೀವೇನಾದ್ರೂ ನಿಮ್ಮ ವೆಹಿಕಲ್ ನ ಸೇಲ್ ಮಾಡಬೇಕು ಅಂತ ಆಪ್ಷನ್ ಇದ್ರೆ, ಬೆಸ್ಟ್ ಇಂದ ಮಾರ್ಕೆಟ್ ಸಿಗಬೇಕು ಅಂತಂದ್ರೆ ಸ್ಪಿನಿ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಟು ಸೇಲ್ ಯುವರ್ ಕಾರ್ ಅಂತ ಹೇಳ್ಬೋದು. ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಿಮ್ಮ ವೆಹಿಕಲ್ ನ ಎಕ್ಸ್ಚೇಂಜ್ ಮಾಡಬೇಕು ಅಂದ್ರೆ ಅದು ಆಪ್ಷನ್ ಇದೆ. ಕೆಳಗಡೆ ಕೊಟ್ಟರೆ ನಮಗೆ ಕಾಲ್ ಮಾಡಿದ್ರೆ ಸಾಕು, ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ನೋಡಿದ್ರಲ್ಲ, ಲೈಕ್ ಮಾಡಿ ಅಂಡ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.